ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧ್ಯನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಮಾಧವಸ್ತವರಾಜ ಸ್ತೋತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಮಾಘಶುದ್ಧ ಪ್ರತಿಪದ. ಪುಷ್ಯಮಾಸದ ಬಂಧನದಿಂದ ನಾವು ಹೊರಗೆ ಬಂದಿದ್ದೇವೆ. ಎಲ್ಲಿವರೆಗೂ ಧನುರಾಶಿಯಲ್ಲಿ ಸೂರ್ಯ ಇರ್ತಾನೆ ಅವನ ತೇಜ ಬಹಳ ಕಡಿಮೆಯಾಗಿರ್ತದೆ. ಯಾವಾಗ ಮಕರ ರಾಶಿಯಲ್ಲಿ ಸೂರ್ಯ ಬರ್ತಾನೆ ಅವನ ತೇಜ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ನಮ್ಮ ಸಾಧನೆಯು ನಮ್ಮ ವಿಶೇಷವಾದ ಸಾಮರ್ಥ್ಯವೂ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಮಕರ ಸಂಕ್ರಾಂತಿಯ ನಂತರ ಹೆಚ್ಚು ಆದಕ್ಕೆ ಉತ್ತರಾಯಣ ಅಂತ ತಿಳ್ಕೊಂಡು ಅಂತೇಳಿ ಕರೆದರು. ಈ ಮಾಘ ಮಾಸದಲ್ಲಿ ಪುಷ್ಯ ಪೌರ್ಣಿಮೆಯಿಂದಲೇ ಮಾಘ ಸ್ನಾನ ಪ್ರಾರಂಭವಾಗಿದೆ. ಸೂರ್ಯೋದಯದಕ್ಕಿಂತ ಮೊದಲು ಮಾಘ ಸ್ನಾನವನ್ನು ಮಾಡಿ ಪರಮಾತ್ಮನ ಪೂಜೆಯ ಜೊತೆಯಲ್ಲಿ ವಾಯುಪುರಾಣದಲ್ಲಿ ಮಾಘಮಾಸ ಮಹಾತ್ಮೆ ಅಂತ ಬಂದಿದೆ. ಅದರಲ್ಲಿ ಒಂದು 100 ಶ್ಲೋಕದ ಒಂದು ಸ್ತೋತ್ರ ಇದೆ. ಅದಕ್ಕೆ ಮಾಧವಸ್ತವರಾಜ ಅಂತ ತಿಳ್ಕೊಂಡಂತ ಹೆಸರು. ಅತಿ
ಪರಮಾತ್ಮನ ಮಹಿಮೆ, ನಮಗೆ ಆಚರಣೆಗೆ ಮಾರ್ಗದರ್ಶಕವಾದಂಥ ಒಂದು ಅದ್ಭುತವಾದ ಸ್ತೋತ್ರ. ಈ ಸ್ತೋತ್ರವನ್ನು ಈ ತಿಂಗಳಲ್ಲಿ ಹೇಳಿದರೆ, ದಿನಾಲು ಹೇಳಲಿಕ್ಕೆ ಬರ್ತದೆ, ಹೇಳಲೇಬೇಕು. ಈ ತಿಂಗಳಲ್ಲಿ ಇನ್ನೂ ವಿಶೇಷ. ನಿತ್ಯಂ ಪ್ರಾತಃ ಪಠೇನ್ ಮರ್ತ್ಯಃ. ಈ ಶ್ಲೋಕವನ್ನು ದಿನಾಲು ಬೆಳಗ್ಗೆ ಅವನು ಹೇಳ್ತಾನೆ. ಶುಚಿಯಾಗಿ ಒಳ್ಳೆ ಶಾಂತ ಮನಸ್ಸುಳ್ಳವನಾಗಿ ಹೇಳ್ತಾನೆ. ದೇವೈರಪಿ ಸುಪೂಜ್ಯ ಸ್ಯಾತ್. ಉತ್ತಮ ಗತಿಯಲ್ಲ ಅಷ್ಟೇ ಅಲ್ಲ ಅವನಿಗೆ, ಅಲ್ಲಿ ದೇವತೆಗಳು ಕೂಡ ಒಂದು ಮಾನ ಮರ್ಯಾದೆ ಮಾಡ್ತಾರೆ ಅಂತ ತಿಳ್ಕೊಂಡು ವರ್ಣನೆ ಮಾಡ್ತಾರೆ. ಮಾಧವಸ್ತವರಾಜಂತು ಯತ್ ಪಠೇನ್ ನೇತಶುಚಿ. ದಿನಾಲ್ ನಿಯಮಪೂರ್ವಕವಾಗಿ ಸ್ತೋತ್ರವನ್ನು ಯಾರು ಹೇಳ್ತಾರೆ, ಸಮಾನ್ ಪುರುಷ ತ್ರಿಷು ಲೋಕೇಶು. ಮೂರೂ ಲೋಕಗಳಲ್ಲಿ ವ್ಯಾಪ್ತನಾದ ಜನಾರ್ದನನ ಕೃಪೆಗೆ ಪಾತ್ರನಾಗ್ತಾನೆ. ಪಠತಸ್ತವರಾಜಸ್ಯ. ಈ ಮಾಧವಸ್ತವರಾಜವನ್ನು ಪಠನ ಮಾಡ್ತಾ ಇದ್ರೆ ನ ಗ್ರಹಾದಿ ವ್ಯಥಾ ಭವೇತ್. ನವಗ್ರಹಾದಿಗಳ ಪೀಡೆ ಏನೇ ಇರಲಿ, ಹೇಗೆ ಇರಲಿ, ಎಲ್ಲ ಹೊರಟೋಗ್ತದೆ. ಪಾಪದ ಸಮೂಹವನ್ನೇ ನಾಶ ಮಾಡಿ ಹಾಕ್ತದೆ ಈ ಸ್ತೋತ್ರದ ಪಾರಾಯಣ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಕೂಡ ಕೊಡ್ತಾರೆ. ಪರಮಾತ್ಮ ಅನುಗ್ರಹವಾಗಿ ಮುಕ್ತಿಯನ್ನು ಪಡೆದು ವಿಷ್ಣು ಲೋಕದಲ್ಲಿ ಅವನು ಅನೇಕ ಕಲ್ಪದವರೆಗೆ ಅಲ್ಲೇ ಇರ್ತಾನೆ. ಪರಮಾತ್ಮ ಲೋಕ ಹೋದ್ಮೇಲೆ ವಾಪಸ್ ಬರೋದು ಕಾರಣವೇ ಇಲ್ಲ. ಇಂಥ ಮಹತ್ವಪೂರ್ಣವಾದಂಥ ಒಂದು ಸ್ತೋತ್ರ, ಅದರ ಪರಿಚಯ ನಿಮಗೆ ನಾನು ಮಾಡಿಕೊಡ್ತಾ ಇದ್ದೇನೆ. ಒಂದೆರಡು ದಶಕಗಳ ಹಿಂದೆ ಅಂದರೆ 95-96 ಸಂದರ್ಭದಲ್ಲಿ ಧರ್ಮ ಸಂದೇಶ ಪತ್ರಿಕೆಯಲ್ಲಿ ಇದನ್ನು ಅರ್ಥಸಹಿತ ನಾನು ಕೊಟ್ಟಿದ್ದೆ. ಅದು ಸಿಕ್ಕರೆ ನಾನು PDF ಮಾಡಿ ನಮ್ಮ ಸರ್ವಜ್ಞ ಸಂದೇಶ ಆನಂದ್ ವಿಹಾರ್ ಗ್ರೂಪ್ನಲ್ಲಿ ತಪ್ಪದೆ ಹಾಕ್ತೇನೆ. ಈ ಒಂದು 2-3 ದಿನ ಈ ಸ್ತೋತ್ರವನ್ನು ಅರ್ಥಸಹಿತ ನಾನು ಹೇಳಬೇಕು ಅಂತೇಳಿ ಭಗವಂತ ಪ್ರೇರಣೆ ಮಾಡಿದ್ದಾನೆ. ಅದನ್ನು ಹೇಳ್ತೇನೆ, ಕೇಳಿ. ಇದು ವಾಯುಪುರಾಣದಲ್ಲಿ ಬಂದಿರತಕ್ಕಂಥದ್ದು. ಯಸ್ನಾತಿ ಮಾಧವ ಪ್ರೀತ್ಯೈ ಪ್ರಾತರಂ ಮಾಘೆ ಬಹಿರ್ಜಲೆ. ಮಾಘ ಮಾಸದ ಸ್ನಾನವನ್ನು ಪುಷ್ಯ ಕೃಷ್ಣ ಪಕ್ಷ ಪ್ರತಿಪದೆಯಿಂದ ಯಾರು ಬಹಿರ್ಜಲೆ, ಮನೆಯೊಳಗಿನ ಬಚ್ಚಲ್ದಾಗಲ್ಲ, ಮನೆಯ ಹೊರಗೆ ಇರುವ ನದಿ, ಹೊಂಡ, ಬಾವಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ಕೊನೆಗೆ ಗೌಣಪಕ್ಷಂ ಬಾತ್ರೂಮ್ನಲ್ಲಿ ಮಾಡಿ ಪರವಾಗಿಲ್ಲ, ಆದರೆ ಬಾವಿಯ ಸಮೀಪ ಇದ್ದರೆ ಅಥವಾ ನದಿ ತೀರ ಇತ್ತು ಅಂತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಸಂಪೂಜ್ಯ ಮಾಲತಿ ಪುಷ್ಪೈಹಿ. ಪರಮಾತ್ಮನನ್ನು ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ವಿಷ್ಣು ಲೋಕಂ ಅವಾಪ್ನುಯಾತ್. ಗೀತಾ ಪಾಠಂತು ಯಃ ಕುರ್ಯಾತ್ ಬಹಿರ್ಮಾಗೆ ಜಲಾಪ್ಲುತಃ. ಮತ್ತು ಈ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿದ ನಂತರ ಭಗವದ್ಗೀತೆಯ ಪಾರಾಯಣವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಅದು ಪುಣ್ಯ ಎಷ್ಟಿದೆ ಅಂತ ಅನ್ನೋದನ್ನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂತಾರೆ. ತಸ್ಯ ಪೂರ್ಣ ಫಲಂ ವಕ್ತುಂ ವಿಷ್ಣುನ ಅಪಿನ ಶಕ್ಯತೆ. ಪರಮಾತ್ಮನಿಂದಲೂ ಸಾಧ್ಯವಿಲ್ಲ. ಇದು ಅತಿಶಯೋಕ್ತಿ. ಅಂದರೆ ಅಷ್ಟು ಮಹತ್ವಪೂರ್ಣವಾಗಿದೆ, ಅಷ್ಟು ಪುಣ್ಯ ಬರ್ತದೆ ಅಂತ ಅರ್ಥ. ವಿಭೂತಿ ವಿಶ್ವರೂಪಂಚ ಯಸ್ಯಾಧ್ಯಾಯ ಸ್ವಯಂ ಪಠನ್ ತಸ್ಯ ಪುಣ್ಯಸ್ಯ ವಿಸ್ತಾರೋ
ವದತೋ ಮೇ ನಿಶಾಮಯ. ಬೇಡ, ಕಡೆಗೆ ಪೂರ್ತಿ ಭಗವದ್ಗೀತೆ ಆಗದೇ ಇದ್ದರೂ ಕೂಡ ವಿಭೂತಿ ಅಧ್ಯಾಯ, ಆಮೇಲೆ ವಿಶ್ವರೂಪಾಧ್ಯಾಯ 10 ಮತ್ತು 11, ಈ 2 ಅಧ್ಯಾಯಗಳನ್ನು ಯಾರು ಪಠನ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಅದರ ಪುಣ್ಯವೂ ಕೂಡ ಬಹಳ ವಿಸ್ತಾರವಾಗಿ ಸಿಗ್ತದೆ. ವಿಭೂತಿ ವಿಶ್ವರೂಪೋತ್ತಮ್ ಯಃ ಪಾದಂ ಪಠತೆ ನರಃ. 10, 11ನೇ ಅಧ್ಯಾಯಗಳನ್ನು ಮನಃಪೂರ್ವಕವಾಗಿ ಯಾವ ವ್ಯಕ್ತಿ ಆನಂದಾಶ್ವಸುತ ಸ್ನಾನವನ್ನು ಮಾಡಿ, ಮಾಘಸ್ನಾನ ಮಾಡಿ ಸ್ತೋತ್ರ ಹೇಳ್ತಾನೆ, ಮಾಘೇ ಪಾಪೈರ್ ವಿನಿರ್ಮುಕ್ತೋ ದಿವಿ ದೇವೈಶ್ಚ ಮೋದತೆ, ಅಂಥವನು ಸಕಲ ಪಾಪಗಳಿಂದ ಮುಕ್ತನಾಗಿ ದಿವ್ಯವಾದ ದೇವಲೋಕವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕಾರ್ಧಂ ಪಠತೆ ಯಸ್ತು ಮಾಸಿ ಮಾಘೆ ಜಲಾಪ್ಲುತಃ. ಕೊನೆಗೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಭಾಗವತದ 1 ಶ್ಲೋಕ, ಅರ್ಧ ಶ್ಲೋಕ ಇತ್ಯಾದಿಗಳನ್ನು ಪಾರಾಯಣ ಮಾಡಿದರೂ ಕೂಡ ಸಂಪೂರ್ಣ ಕುಲ ಸಹಿತವಾಗಿ ಅವನು ಒಳ್ಳೆ ಉತ್ತಮ ಗತಿಯನ್ನು ಹೊಂದ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಈ ಸ್ನಾನವಾದ ಮೇಲೆ ಆಚರಣೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸಿಕೊಡ್ತಾರೆ. ಪ್ರಾತಃ ಸ್ನಾತ್ವ, ಸೂರ್ಯೋದಯ ಪೂರ್ವದಲ್ಲಿ ಸ್ನಾನ ಮಾಡಿ ಪವಿತ್ರನಾಗಿ, ಯಾ ಕುರ್ಯಾತ್ ಪಾಠಂ ಶ್ಲೋಕದ್ವಯಸ್ಯ ಚ. ಕೊನೆಗೆ 2 ಶ್ಲೋಕ ಪಾಠವನ್ನು, ಈ ಸ್ತೋತ್ರದ 2 ಶ್ಲೋಕ ಪಠನ ಮಾಡೋದು ಕೂಡ ಸಾಕು. ಅದರ ಪುಣ್ಯ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ ಸಂಸಾರದಿಂದ ಮುಕ್ತನಾಗ್ತಾನೆ, ಸಂಸಾರದ ಈ ಜಂಜಾಟದಿಂದ ಮುಕ್ತನಾಗ್ತಾನೆ, ಪರಮಾತ್ಮನ ಸಾಯುಜ್ಯವನ್ನು ಹೊಂದ್ತಾನೆ. ಇವನು ಗೀತಾ ಪಾಠದ ಇನ್ನೂ ಕಂಟಿನ್ಯೂ. ಮುಕ್ತಿದಂ ದದಾತಿ ವೈ ವಿಷ್ಣು ಋಣಿಶೇಷೇಣ ಮಾಧವ. ಪರಮಾತ್ಮ ಮುಕ್ತಿ ಕೊಡ್ತಾನೆ, ಮಾಧವ ನಮ್ಮೆಲ್ಲ ಪಾಪ ಪುಣ್ಯ ಅನಿಷ್ಟಗಳು ಅಂತೇನಿದೆ ಅಲ್ಲೋ ಆ ಪ್ರಾರಬ್ಧವನ್ನು ದೂರ ಮಾಡಿಬಿಡ್ತಾನೆ. ಯಶ್ಚಾಧ್ಯಾಯಂ ದ್ವಯಂ ನಿತ್ಯಂ ಪ್ರಾತಃ ಸ್ನಾತ್ವಾ ಯಃ ಪಠೇತ್ ಬ್ರಹ್ಮಾದ್ಯೈರಪಿ ದೇವೈಶ್ಚ ವಿಷ್ಣುನಾ ಶಂಭುನಾ ತಥಾ ನ ಶಕ್ಯತೆ ಸಫಲಂ ವಕ್ತುಂ ಮಹಾಕಲ್ಪಶತೈರಪಿ. 1 ಅಧ್ಯಾಯ 2 ಅಧ್ಯಾಯ ಭಗವದ್ಗೀತೆ ಹೇಳ್ತಾ ಇದ್ದರೆ ಎಷ್ಟು ಪುಣ್ಯ ಬರ್ತದೆ ಅಂತಂದರೆ ಯಾವ ದೇವತೆಗಳು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಇದರ ನಂತರ ಸ್ನಾತ್ವಾತು ಮೃದಮಾಲಿಪ್ಯ ಪ್ರಾತರ್ಮಾಘೆ ಬಹಿರ್ಜಲೆ. ಮಾಘಸ್ನಾನವನ್ನು ಮಾಡಿ ಗೋಪೀಚಂದನ ಮುದ್ರೆಗಳನ್ನು ಹಚ್ಚಿಕೊಂಡು ಸಹಸ್ರನಾಮ ಪಠನಂ ಪೂಜಾ ಕಾಲೇ ತು ಯಃ ಪಠೇತ್. ವಿಷ್ಣು ಸಹಸ್ರನಾಮದ ಪಠನವನ್ನು ದೇವರ ಪೂಜೆ ಮಾಡುವಾಗ ಅವನು ಪಠನ ಮಾಡ್ತಾನೆ, ಅವರಿಗೆ ಮುಕ್ತಿ ಆಗೋದಷ್ಟೇ ಅಲ್ಲ, ಪೂರ್ತಿ ವಂಶದವರೆಗೂ ಕೂಡ ಮುಕ್ತಿ ಆಗ್ತದೆ ಅಂತನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಮಾಘಸ್ನಾನ ಮಾಡಿ ಭಗವದ್ಗೀತೆಯ ಪಾರಾಯಣ, ಮಾಘಸ್ನಾನ ಮಾಡಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿದರೆ ಲೌಕಿಕ ಎಲ್ಲ ಉನ್ನತಿ ಸಿಗುವುದಲ್ಲದೆ, ಎಲ್ಲ ಸುಖಗಳು ಸಿಗುವುದಲ್ಲದೆ, ಉತ್ತಮವಾದ ಲೋಕದ್ದು ಕ್ರಮವಾಗಿ ಮುಕ್ತಿಯು ಕೂಡ ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲ, ಅವರ ವಂಶದಲ್ಲಿ ಹುಟ್ಟತಕ್ಕಂಥವರು ಕೂಡ ಉತ್ತಮ ಗತಿಯನ್ನು ಹೊಂದ್ತಾರೆ. ನಾಮ್ನಾ ಚೈಕೇನ ವಾಯಸ್ತು ಪೂಜೆಯದ್ ಮಧುಸೂದನಂ. ಪರಮಾತ್ಮನನ್ನು ಒಂದು ಹೆಸರಿನಿಂದ ಪೂಜೆ ಮಾಡೋದು ಕೂಡ ಸಾಕು. ಸ ಕೋಟಿ ವತ್ಸರಂ ವಿಷ್ಣು ಪೂಜಿತಸ್ತೇನ ನಿಶ್ಚಯ. ಕೋಟಿ ವರ್ಷದವರೆಗೆ ಪರಮಾತ್ಮ ಅವನಿಗೆ ಜಗತ್ತಿನ ಗಣ್ಯ ವ್ಯಕ್ತಿಯನ್ನಾಗಿ ಮಾಡ್ತಾನೆ, ಉತ್ತಮವಾದ ಗತಿಯನ್ನು ಕೊಡ್ತಾರೆ. ಯಾವ ಯೋವಾ ನಾಂ ಸಹಸ್ರೇಣ ಸ್ತೋತುಮಿಚ್ಛತಿ ಮಾಧವಂ ತಾವತಾ ಅನೇನ ಪುಂಸಾ ವೈ ಸ್ತುತೇವ ನ ಸಂಶಯ.
ವಿಷ್ಣು ಸಹಸ್ರನಾಮದ ದಿಂದ ಯಾರು ಸ್ತೋತ್ರ ಮಾಡಬೇಕು ಅಂತ ಬಯಸ್ತಾರೆ, ಮಾಧವನ ಮಹಿಮೆಯನ್ನು, ಅವರು ಭಗವಂತನಿಗೆ ನಿಶ್ಚಿತವಾಗಿಯೂ ಕೂತ ಪಾತ್ರರಾಗಿ ಇಲ್ಲಿಯೂ ಉತ್ತಮ ಲೋಕದಲ್ಲಿಯೂ ಕೂಡ ಉತ್ತಮ ಸುಖವನ್ನು ಪಡೀತಾರೆ. ಪೂಜೆಯನ್ ಮಾಧವಂ ದೇವಂ ಪ್ರಾತರ್ಮಾಘೆ ಜಲಾಪ್ಲುತಃ. ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನ ನಾಮವನ್ನು ಮಾಧವದಿಂದ ಮಾಧವರೂಪಿಯಾದ ಪರಮಾತ್ಮನ ಪೂಜಿಸಬೇಕು. ಇನ್ನು ಪಠನ್ ಭಾಗವತಂ ಶಾಸ್ತ್ರಂ ಮುಕ್ತಿಮೇತಿ ನ ಸಂಶಯ. ಭಾಗವತ ಪಾರಾಯಣ ಮಾಡಿದರೆ ಶ್ಲೋಕಾರ್ಧಂ ಶ್ಲೋಕವಾದಂಬ ಅವನಿಗೆ ಉತ್ತಮವಾದ ಗತಿ ಸಿಗ್ತದೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಗಜೇಂದ್ರ ಸ್ತೋತ್ರ ಪಠನಂ ಕುರಿಯಾನ್ ಮಾಘೆ ಜಲಾಪ್ಲುತ. ಇಲ್ಲ, ಮಾಘಸ್ನಾನ ಮಾಡಿದ ನಂತರ ಗಜೇಂದ್ರ ಮೋಕ್ಷ, ಭಾಗವತದಲ್ಲಿ ಬಂದಿರತಕ್ಕಂಥ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಾರಾಯಣ ಮಾಡಿ. ಯಾರು ಮಾಡ್ತಾರೆ, ಪರಮಾತ್ಮ ಅವರ ಮೇಲೆ ಸಂತುಷ್ಟನಾಗ್ತಾನೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭಯಂ ಯಃ ಪಠೇತ್ ಪ್ರಾತರುತ್ಥಾಯ ಸಜೀವನ್ನೇವ ಮುಕ್ತಿಗಃ. ಬೆಳಗ್ಗೆ ಎದ್ದು ಭಾಗವತದ ಒಂದು ಶ್ಲೋಕವನ್ನಾದರೂ ಪಾರಾಯಣ ಮಾಡ್ತಕ್ಕಂಥ ವ್ಯಕ್ತಿ ಸಕಲ ಪಾಪಗಳಿಂದ ಮುಕ್ತನಾಗಿ ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತನಾಗ್ತಾನೆ, ಅವನಿಗೆ ಅನುಗ್ರಹವಾಗ್ತದೆ. ಯದ್ಗೇಹೇ ಲಿಖಿತಂ ಶಾಸ್ತ್ರಂ ಪುಣ್ಯಂ ಭಾಗವತಂ ಶುಭಂ ವರ್ತತೆ ತದ್ಗ್ರಹಂ ಪುಣ್ಯಂ ಸರ್ವಕ್ಷೇತ್ರಾಧಿಕಂ ಮತಂ. ವಯಸ್ಸಾಯಿತು, ತೀರ್ಥಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ದುಃಖ ಪಡುವ ಕಾರಣವಿಲ್ಲ. ದಿನಾಲು ಬೆಳಿಗ್ಗೆ ಸ್ನಾನ ಮಾಡಿ, ಮಾಘ ಮಾಸದಲ್ಲಿ ವಿಶೇಷವಾಗಿ ಯಾವ ವ್ಯಕ್ತಿ ಮನೆಯಲ್ಲಿ ಇರುವ ಭಾಗವತ ಪುಸ್ತಕವನ್ನು ಪೂಜೆ ಮಾಡ್ತಾನೆ, ಪುಸ್ತಕವನ್ನು ಬರೆದು ಬೇಡ, ಯಾರಾದರೂ ಬರೆದದ್ದಿದ್ದರೂ ಕೈಯಿಂದ ಬರೆದಿರ್ತಕ್ಕಂಥ ಭಾಗವತ ಪುಸ್ತಕವನ್ನು ಯಾರು ಮಾಘಸ್ನಾನ ಮಾಡಿ ಉಳಿದ ದಿನಗಳಲ್ಲಿ ಪ್ರಾತಃ ಕಾಲದ ಪೂರ್ವದಲ್ಲಿ ಸ್ನಾನ ಮಾಡಿ ಆ ಭಾಗವತವನ್ನು ಪೂಜೆ ಮಾಡ್ತಾನೋ ಅಂಥವನ ಪುಣ್ಯ ಅಕ್ಷಯವಾಗ್ತದೆ ಅಂತ ತಿಳ್ಕೊಂಡಂತೆಲ್ಲ ಅಂದಿದ್ದಾರೆ. ಅವನ ಮನೆ ಒಂದು ತೀರ್ಥಕ್ಷೇತ್ರ. ಮನೆಯಲ್ಲಿ ಭಾಗವತ ಇದ್ದರೆ ಮನೆ ತೀರ್ಥಕ್ಷೇತ್ರ. ಎಷ್ಟು ಮಹತ್ವಪೂರ್ಣ ಇದೆ. ಈಗ ಕೈಯಿಂದ ಬರೋದು ಬಿಟ್ಬಿಡಿ, ಮನೆ ತೀರ್ಥಕ್ಷೇತ್ರ ಆಗ್ತದೆ. ಕೆಲವು ವರ್ಷಗಳ ಹಿಂದೆ ಪುಣೆಯಲ್ಲಿ ಒಬ್ಬರು ಗೃಹಸ್ಥರಿದ್ದರು. ಅವರು ಸಂಪೂರ್ಣ ಸರ್ವಮೂಲವನ್ನು ಆಚಾರ್ಯರ 37 ಗ್ರಂಥಗಳನ್ನು ಕೈಯಿಂದ ಬರೆದು 20-25 ವಿದ್ವಾಂಸರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನನಗೂ ಅವರು ಬರೆದಿರತಕ್ಕಂಥ ಪೂರ್ತಿ ಸೆಟ್ ಕೈಯಿಂದ ಬರೆದದ್ದು ಇವತ್ತು ನಮ್ಮ ಲೈಬ್ರರಿಯಲ್ಲಿದೆ, ಪೂಜೆ ಮಾಡಿ. ಕೈಯಿಂದ ಬರೆದದ್ದು ಅತ್ಯಂತ ಪವಿತ್ರ ಅಂತ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಯಾರ್ದು ಸ್ಪರ್ಶ ಆಗಿರೋದಿಲ್ಲ. ಯಪ್ರಾಕ್ ಸೂರ್ಯೋದಯ ಸ್ನಾತ್ವಾ ಕೃತ್ವಾ ಮಾಧವ ಪೂಜನಂ ಮಾಧವಸ್ತವರಾಜೇನ ಯದೇಸ್ತೌತಿ ಹರಿಂ ಸಕೃತ. ಯಾವನ ಮಾಘಸ್ನಾನವನ್ನು ಮಾಡಿ ಅನ್ನಿಕವನ್ನು ಮುಗಿಸಿಕೊಂಡು ಈ ಮಾಧವಸ್ತವರಾಜ ಸ್ತೋತ್ರವನ್ನು ಯಾರು ಹೇಳ್ತಾರೆ? ಮಾಧವಸ್ತವರಾಜ ಅಂತಂದ್ರೆ ಸ್ತೋತ್ರ. ಇದನ್ನು ಯಾರು ಹೇಳ್ತಾರೆ?
ನಿರ್ಧೂಯ ಸರ್ವ ಪಾಪಾನಿ, ಅವನ ಎಲ್ಲ ಪಾಪಗಳು ದೂರವಾಗ್ತವೆ. ಕುಲಾನಿ ಉದ್ಧೃತ್ಯ ಸರ್ವಶಃ, ಅವನು ತನ್ನ ಕುಲವನ್ನು ಕೂಡ ಉದ್ಧಾರ ಮಾಡ್ತಾನೆ. ಆನಂತರ ಸೂರ್ಯಮಂಡಲದ ಮುಖಾಂತರ ಅರ್ಚರಾದಿ ಮಾರ್ಗದಿಂದ ಮೋಕ್ಷಕ್ಕೆ ಅಂತಾನೆ. ಅಂದರೆ ಉತ್ತಮರು ಹೋಗ್ತಕ್ಕಂಥ ಮಾಧವಸ್ತಭರಾಜಂತೂ ಮಾಘೆ ನಿತ್ಯಂ ಪಟೇನ್ನರ. ಈ ಮಾಧವಸ್ತಭರಾಜ ಅಂತ ಅನ್ನುವ ಸ್ತೋತ್ರವನ್ನು ಮಾಘ ಮಾಸದಲ್ಲಿ ಯಾರು ಪಠನ ಮಾಡ್ತಾರೆ ಅವನು ಪರಮಾತ್ಮನಿಗೆ ಪ್ರಿಯವಾದ ವಸ್ತುವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಜ್ಞಾನಭಕ್ತ ವೈರಾಗ್ಯಗಳನ್ನು ಪಡೆದು ಕೂಡ ಪಡಿತಾರೆ. ವಿಷ್ಣು ಸಹಸ್ರನಾಮ ಹೇಳಿದರೆ ಏನು ಪುಣ್ಯ ಬರ್ತದೆ. ಆ ಪುಣ್ಯ ಮಾಧವಸ್ತವರಾಜನಿಂದ ಬರ್ತದೆ. ಆಗ ಸಮೀಪದಲ್ಲಿದ್ದವರು ಕೇಳ್ತಾರೆ, ಸ್ತೋತ್ರಮೇ ತನ್ಮಹಾಪುಣ್ಯಂ ಯತ್ವಯೋಕ್ತಂ ದ್ವಿಜೋತ್ತಮ. ಗಾಲವ ಋಷಿಗಳೇ, ಈ ಸ್ತೋತ್ರ ಬಹಳ ಶ್ರೇಷ್ಠ ಅಂತಕೊಂಡಂತ ಹೇಳಿದ್ದೀರಲ್ಲ, ಈ ಮಾಧವಸ್ತವರಾಜ ಅಂತಿಕೊಂಡಂತೇಳಿ ಅದನ್ನು ನಮಗೆ ಉಪದೇಶ ಮಾಡಿ ಅಂತ ತಿಳ್ಕೊಂಡಂತೇಳಿ ಭಕ್ತರು ಕೇಳ್ತಾರೆ. ಕಿಂ ಫಲಂ ತಸ್ಯ ಪಠನೆ, ಈ ಮಾಧವಸ್ತವರಾಜವನ್ನು ಪಠನ ಮಾಡೋದರಿಂದಾಗಿ ಏನು ಫಲ ಬರ್ತದೆ ಅಂತ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಕೊಡಿ ಅಂತ ತಿಳ್ಕೊಂಡಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಗಾಲವರು ಹೇಳ್ತಾರೆ, ಸ್ತೋತ್ರ ಪಠನ ಮಾಡಬೇಕಾಗಿದ್ದರೆ, ಜಪ ಮಾಡಬೇಕಾಗಿದ್ದರೆ ಸ್ನಾನವಾದ ನಂತರ ಯಾವ ಕ್ರಮದಲ್ಲಿ ಮಾಡಬೇಕು ಅಂತನ್ನೋ ವಿಚಾರವನ್ನು ಈ ಮಾಧವಸ್ತವರಾಜ ನಮಗೆ ತಿಳಿಸ್ತಾ ಇದೆ. ಮೊದಲೇದ್ದು ಪಾದೋ ಪ್ರಕ್ಷಾಲ್ಯ ಚಾಚಮ್ಯ ಕೃತನ್ಯಾಸ ಕೃತಾತನಃ. ಮಾಘಸ್ನಾನ ಆದಮೇಲೆ ಎಲ್ಲಾದ್ರೂ ಹೋಗಿ ಬಂದಿದ್ದರೆ ಕಾಲುಗಳನ್ನು ತೊಳೆದುಕೊಂಡು ಆಚಮನ ಮಾಡಿ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಳ್ಬೇಕು. ಮಾಡಿ ಈ ಸ್ತೋತ್ರವನ್ನು ಪಠನ ಮಾಡಬೇಕು. ಮಾಘ ಮಾಸದಲ್ಲಿ ಈ ಸ್ತೋತ್ರಕ್ಕೆ ವಿಶೇಷ ಫಲ ಇದೆ. ವಿಶೇಷವಾಗಿ ಪರಮಾತ್ಮ ನಮಗೆ ಫಲವನ್ನು ಕೊಡ್ತಾನೆ. ಆ ನಂತರ ಸ್ನಾನಾದಿಕೊಂಡು ಮಾಡಿಕೊಂಡು ಗೋಪಿಚಂದ್ರಗಳನ್ನು ಮಾಡಿ ಮಾಧವಸ್ತವರಾಜ ಹೇಳಿ ಆಮೇಲೆ ತಾನು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಳ್ಬೇಕು. ನಮ್ಮ ಕಡೆಯಿಂದ ಪಾಪ ಆಗ್ತದೆ. ಮನಸ್ಸಿನಲ್ಲಿ ಬುದ್ಧಿಯಲ್ಲಿಯೂ ಇರತಕ್ಕಂಥ ಒಬ್ಬ ಪಾಪ ಪುರುಷ ನಮ್ಮ ಶರೀರದಲ್ಲಿ ಇದ್ದುದರಿಂದ ನಮ್ಮ ಕಡೆಯಿಂದ ಅನೇಕ ಪಾಪಗಳು ಘಟನೆ ಆಗ್ತದೆ. ಪಾಪದ ಕಡೆಗೆ ನಮ್ಮ ಮನಸ್ಸು ಹೋದರೆ ಉಳಿದ ಇಂದ್ರಿಯಗಳು ನಮ್ಮನ್ನು ಆ ಕಡೆಗೆ ದಬ್ತವೆ. ಆದ್ದರಿಂದಾಗಿ ನಮ್ಮಲ್ಲಿದ್ದ ಪಾಪ ಪುರುಷನನ್ನೇ ಹೊರಗೆ ಹಾಕ್ತಕ್ಕಂಥ ಒಂದು ಕ್ರಮ ಇದು. ದಿನಾಲು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡುವ ಪುರುಷರಿಗೆ, ಆನಂತರ ಪಾಪ ಪುರುಷ ವಿಸರ್ಜನೆ ಮಾಡಿ ಕೃಷ್ಣ ಮಂತ್ರವನ್ನು ಗುರುಮಂತ್ರವನ್ನು ಹೇಳ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ವಿಷಯ ಗೊತ್ತಿದೆ. ನಮ್ಮ ಶರೀರದಲ್ಲಿ ಇದ್ದು ನಮ್ಮ ಕಡೆಯಿಂದ ಪಾಪಕರ್ಮಗಳನ್ನು ಮಾಡಿಸ್ತಾ ಇರತಕ್ಕಂತಹ ಆ ಪಾಪ ಪುರುಷನನ್ನೇ ದಿನಾಲು
ಹೊರಗೆ ಹಾಕಬೇಕು. ಸಂಧ್ಯಾವಂದಲ್ಲಿಯೂ ಕೂಡ ಪಾಪ ಪುರುಷ ವಿಸರ್ಜನ ಆಗಮರ್ಷಣ ಅಂತಕೊಂಡಂತ ಶಬ್ದಗಳು ಬರ್ತದೆ. ಅದು ಮಾಡದೇ ಹೊರತು ಮನುಷ್ಯನಿಗೆ ಸಂಪೂರ್ಣ ಫಲ ಸಿಕ್ಕೋದಿಲ್ಲ. ಪಾಪ ಪುರುಷ ವಿಸರ್ಜನ ಹೇಗೆ ಅಂತ ತಿಳ್ಕೊಂಡಂತಂದ್ರೆ, ಮೊದಲು ಎಡಹೊಟ್ಟೆ ನಾಭಿಯ ಸಮಾನ ಸ್ಥಳದಲ್ಲಿ ಎಡಹೊಟ್ಟೆಯನ್ನು ಮುಟ್ಕೊಳ್ಬೇಕು. ಮಾಡಿ ಈ ನನ್ನ ಎಡಹೊಟ್ಟೆಯಲ್ಲಿ ಬ್ರಹ್ಮಹತ್ಯ ಶಿರಸ್ಕಂಚ, ಯಾವ ಪಾಪ ಪುರುಷನಿಗೆ ಬ್ರಹ್ಮಹತ್ಯೆ ಅವನ ತಲೆಯಾಗಿದೆ, ಆ ನಂತರ ಬಂಗಾರ ದ್ರವ್ಯಗಳನ್ನು ಕದಿಯುವುದು ಅವನ 2 ಭುಜಗಳಾಗಿವೆ. ಹೆಂಡವನ್ನು ಕುಡಿತಾ ಇದ್ದಾನೆ. ಸುರಾಪಾನ ಹೃದಯುಕ್ತ, ಅವನ ಹೃದಯ ತುಂಬೆಲ್ಲ ಸೆರೆ ತುಂಬಿದೆ. ಗುರುತಲ್ಪ ಕಟಿದ್ವಯಂ, ಅವನ 2 ಸೊಂಟ ಅಂತಕೊಂಡಂತಂದರೆ ಉತ್ತಮ ಸ್ತ್ರೀಯ ಮೇಲೆ ಮನಸ್ಸನ್ನು ಮಾಡಿ ಅಲ್ಲಿ ಮಾನಸಿಕವೋ ಅಥವಾ ವ್ಯಾವಹಾರಿಕವೋ ವಿಚಾರ ಮಾಡಿದರೆ ಬರುವ ಮಹಾಪಾಪ ಅಂತಕೊಂಡಂತೇನಿದೆ. ಆ ಮಹಾಪಾಪವೇ ಈ ಪಾಪ ಪುರುಷನ ತೊಡೆಗಳು. ಸತ್ಸಂಯೋಗ ಪದದ್ವಂದ್ವ, ಆ ಕಟಿಯ ಸಂಯೋಗದಿಂದ ಕೂಡಿದ 2 ಪಾದಗಳು. ಅಂಗಪ್ರತ್ಯಂಗ ಪಾಪಕಂ, ಅವೆಲ್ಲ ಅನೇಕ ರೀತಿಯಾದಂಥ ನಾವು ಮಾಡಿದ ಪಾಪಗಳನ್ನು ತುಂಬಿಕೊಂಡಿದೆ. ಅದರಿಂದ ಅವನ ಶರೀರ ನಿರ್ಮಾಣವಾಗಿದೆ. ಉಪಪಾತಕ ರೋಮಾಣಂ, ಸಣ್ಣ ಪುಟ್ಟ ಪಾಪಗಳು ಅಂತೇನಿದೆ, ಉಪಪಾತಕಗಳು ಅಂತೇನಿವೆ, ಇದೇ ಅವನ ರೋಮ. ರಕ್ತಶ್ಮಶ್ರು ವಿಲೋಚನಂ, ಅವನ ಮೀಸೆ ಮತ್ತು ಕಣ್ಣು 2 ಕೆಂಪಗಾಗಿವೆ. ಕೈಯಲ್ಲಿ ಖಡ್ಗವನ್ನು ಢಾಲನ್ನು ಇಟ್ಟುಕೊಂಡಿದ್ದಾನೆ. ಬಣ್ಣವು ಅತಿ ಕಪ್ಪು. ಇಂಥ ಪಾಪ ಪುರುಷನನ್ನು ನಾವು ದಿನಾಲು ಎಡವಟ್ಟೆಯನ್ನು ಮುಟ್ಟಿಕೊಂಡು ನಾಭಿಯ ಜೊತೆಯಲ್ಲಿ ಆ ಪಾಪ ಪುರುಷನೆಲ್ಲ ಮಾಡಿ ಅವನನ್ನು ಹೊರಗೆ ಹಾಕಬೇಕು. ಈ ರೀತಿಯಾಗಿ ಮಾಡಿದ ನಂತರ ಆ ಪಾಪ ಪುರುಷನನ್ನು ನಾಭಿಗೆ ಕರೆದುಕೊಂಡು ಬರಬೇಕು. ನಾಭಿ ಹತ್ರ ಕರೆದುಕೊಂಡು ಬಂದು ಅವನ ಮುಂದಿನ ವರ್ಣನೆಯನ್ನು ಮಾಡಬೇಕು. ತೆಗೆದುಕೊಂಡು ಬಂದು ಅಲ್ಲಿ ಷಟ್ಕೋನ ಅನ್ನೋ ಚಕ್ರವನ್ನು ನೆನೆಸಿ ಅವನು ನನ್ನ ಈ ನಾಭಿಯಲ್ಲಿ ಇದ್ದಾನೆ ಅಂತಿಕೊಂಡಂತನ್ನುವ ಸಂಕಲ್ಪನೆಯನ್ನು ಮಾಡಬೇಕು. ವಾಯು ಬೀಜಂ, ಅಲ್ಲಿ ಓಂ ಯಂ ಓಂ ಯಂ ಓಂ ಯಂ ಓಂ ಯಂ ಅಂತಿಕೊಂಡಂತೇಳಿ ವಾಯು ಬೀಜವನ್ನು 6 ಸಲ ಹೇಳಬೇಕು. ಇದಾದ ನಂತರ ಆ ನಾಭಿಯಲ್ಲಿ ಪಾಪ ಪುರುಷ ಪೂರ್ತಿ ಒಣಗಿ ಹೋಗಿದ್ದಾನೆ ಅಂತ ಸಂಕಲ್ಪನ ಮಾಡಿ ಸುಷುಮ್ನಾ ನಾಡಿಯ ಮುಖಾಂತರ ಅವನನ್ನು ಹೃದಯಕ್ಕೆ ತೆಗೆದುಕೊಂಡು ಬರಬೇಕು. ತಥೋ ಹೃದಯ ಕರಂನಸ್ಯ, ಎದೆ ಮೇಲೆ ಕೈನಿಟ್ಟುಕೊಂಡು ತ್ರಿಕೋಣದ ಒಂದು ಚಿಹ್ನ, ಅದರ ಮಧ್ಯದಲ್ಲಿ ಅದೃಶ್ಯ ರೂಪನಾಗಿರ್ತಕ್ಕಂಥ
ಪಾಪಪುರುಷ ಇದ್ದಾನೆ, ಅವನು ತ್ರಿಕೋಣ ಮಂಡಲದಲ್ಲಿದ್ದಾನೆ. ಅಂತ ಅವನನ್ನು ಅಗ್ನಿ ಬೀಜದಿಂದ ಸುಟ್ಟು ಹಾಕಬೇಕು. ಹೊಟ್ಟೆಯ ಕೆಳಭಾಗದಿಂದ ನಾವಿಗೆ ಕರೆದುಕೊಂಡು ಬಂದಿದ್ದೇವೆ. ಅಲ್ಲಿ ವಾಯುವೇಜದಿಂದ ಪಾಪಪುರುಷನನ್ನು ಒಂದು ಮರದಂತೆ ಒಣಗಿಸಿದ್ದೇವೆ. ಆನಂತರ ಓಂ ರಂ ಓಂ ರಂ ಓಂ ರಂ ಅಂತ ಹೇಳಿ ಅಂತಕ್ಕಂಥ ಮಂತ್ರಗಳಿಂದ ನಾಭಿಯಲ್ಲಿರ್ತಕ್ಕಂಥ ಪಾಪಪುರುಷನನ್ನು ಸುಟ್ಟು ಹಾಕಿದ್ದೇವೆ. ಬಲ್ಲೆಯಿಂದ ಬಂದು ಹೃದಯದಲ್ಲಿ ಸುಟ್ಟು ಹಾಕಿದ್ದೇವೆ. ಇನ್ನು ಸುಟ್ಟು ಹಾಕಿರ್ತಕ್ಕಂಥ ಬೂದಿ ಅದನ್ನು ಎಡಮೂಗಿನಿಂದ ಹೊರಗೆ ಹಾಕು, ಮಾನಸಿಕವಾಗಿ. ಅಂದರೆ ದಿನಾಲು ಪಾಪಪುರುಷನನ್ನು ವಾಯುಬೀಜದಿಂದ ಒಣಗಿಸಿ, ಅಗ್ನಿ ಬೀಜದಿಂದ ಸುಟ್ಟು, ವರುಣ ಬೀಜದಿಂದ ಅದನ್ನು ಸಂಪೂರ್ಣ ಜಗತ್ತಿನಲ್ಲಿ ಅದು ವ್ಯಾಪ್ತವಾಗಲಿ ಅಂತಿಕೊಂಡಂತನ್ನು ಸಮಾನ ಒಂದು ಸತ್ಸಿದ್ಧಾಂತವನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲಿವರೆಗೂ ನಮಗೇನು ಹೇಳಿದರು? ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ನಂತರ ಗೋಪಿಚಂದನ ಸಂಧ್ಯಾವಂದನಾದಿಗಳನ್ನೆಲ್ಲ ಮಾಡಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು. ಕೊನೆಗೆ 10-11 ಅಧ್ಯಾಯವಾದರೂ ಪಾರಾಯಣ ಮಾಡಬೇಕು. ಕೆಲವು ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಾರಾಯಣ ಮಾಡಬೇಕು. ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಬೇಕು. ಇನ್ನು ಪರಮಾತ್ಮನನ್ನು ಪಾರಾಯಣ ಮಾಡಬೇಕು. ಇನ್ನು ಹೃದಯ ಮಂದಿರದಲ್ಲಿ ಭಗವಂತನ ಧ್ಯಾನ ಮಾಡಬೇಕಾಗಿದ್ದರೆ, ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಕೂಡಿಸಿಕೊಳ್ಬೇಕಾಗಿದ್ದರೆ, ಅವನು ಕೂಡಿಸಿಕೊಳ್ಳಿ ಬಿಡಲಿ ಇದ್ದೇ ಇರ್ತಾನೆ, ಬಿಂಬಮೂರ್ತಿ ರೂಪದಿಂದ ಇದ್ದೇ ಇರ್ತಾನೆ. ನಿಂತುಕೊಂಡು ಅವನು ನಮ್ಮ ಎಲ್ಲ ಯೋಗಕ್ಷೇಮಗಳನ್ನು ತಪ್ಪದೇ ನೋಡ್ತಾ ಇರ್ತಾನೆ. ಅಂತಹ ಪರಮಾತ್ಮನ ಸ್ಮರಣ ಮಾಡಿ ಅಲ್ಲಿ ಹೃದಯದಲ್ಲಿ ಅಗ್ನಿಬೀಜದಲ್ಲಿ ಬಂದ ಪಾಪಪುರುಷನನ್ನು ಓಂ ರಂ ಓಂ ರಂ ಓಂ ರಂ ಅಂತಕೊಂಡಂಥ ಮಂತ್ರಗಳಿಂದ ಅವನನ್ನು ಸುಟ್ಟು ಹಾಕಬೇಕು. ಸುಟ್ಟು ಹಾಕಿದ ನಂತರ ಎಡಮೂಗಿನಿಂದ ಅವನು ಬೂದೆಲ್ಲ ಹೋಗಿದೆ ಅಂತ ತಿಳ್ಕೊಂಡಂತೆ ಅವನು ತಂದ ಮಾಡಬೇಕು. ಇದಾದ ನಂತರ ತಲೆಯ ಮೇಲೆ ಕೈ ಇಟ್ಟು ಧನ್ವಂತರಿ ತನ್ನ ಕೈಲಿರುವ ಅಮೃತ ಕಲಸಿಂದ ನನ್ನ ಸಂಪೂರ್ಣ ಶರೀರವನ್ನು ಪವಿತ್ರವನ್ನಾಗಿ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪನೆ ಮಾಡಬೇಕು. ನೋಡಿ ಎಷ್ಟು ರೀತಿಯಿಂದ ನಾವು ಪವಿತ್ರರಾಗಿರಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಚತುರ್ದಲೆ ಸ್ಫಟಿಕಾಭಂ ಸ್ಮೃತ್ವಾ, ಆ 4 ದಳಗಳಲ್ಲಿ ಸ್ಫಟಿಕದಂತೆ ಇರತಕ್ಕಂಥ ಪರಮಾತ್ಮನನ್ನ ಸ್ತೋತ್ರ ಮಾಡಿ, ಅಮೃತ ವೃಷ್ಟಿಭಿ ಆಪ್ಲಾಪ್ಯ, ಬ್ರಹ್ಮರಂಧ್ರದ ಮೇಲೆ ಕೈ ನೆಟ್ಕೊಂಡು ಓಂ 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 ಅಂತಿಕೊಂಡು ಅಂತ ಹೇಳಿದ್ರೆ ಶರೀರದಲ್ಲಿ ಅಮೃತ ವೃಷ್ಟಿ ಆಗ್ತದೆ. ಆ ಅಮೃತ ವೃಷ್ಟಿಯಿಂದ ಯುಕ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನು ಕುರಿತು ಪ್ರಾಣಾಯಾಮ ಮಾಡಬೇಕು. ಗಾಯತ್ರಿ ಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು, ಅಥವಾ ಮಾಧವ ಮಂತ್ರದಿಂದ ಪಾರಾಯಣ ಮಾಡಬೇಕು. ಒಟ್ಟು ಪರಮಾತ್ಮನನ್ನು ಸಂತೋಷಪಡಿಸಬೇಕು. ಪವಿತ್ರನಾಗುವುದಕ್ಕೋಸ್ಕರ ಅಗ್ನಿಯನ್ನು ಸುಟ್ಟು ಹೊರಗೆ ಹಾಕಿದ ನಂತರ ಸಂಪೂರ್ಣ ಶರೀರ ಪವಿತ್ರವಾಗಬೇಕಲ್ಲ. ವರುಣ ಬೀಜವಾಚನ ಅಂತ ಪರಮಾತ್ಮನ ಸ್ಮರಣ ಮಾಡಿ ತಲೆ ಮೇಲೆ ಕೈ ಇಟ್ಟುಕೊಂಡು ಓಂ 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 ಅಂತಿಕೊಂಡು 24 ಸಲ ಹೇಳಬೇಕು. ಈ ರೀತಿ ಹೇಳಿದರೆ ನಮ್ಮನ್ನು ಪಾಪದ ಕಡೆಗೆ ಪ್ರವೃತ್ತ ಮಾಡುವ ಪಾಪಪುರುಷನು ಹೊರಟೋಗ್ತಾನೆ. ಆ ನಂತರ ದೇವಗಂಗೆಯಿಂದ ಶರೀರ ಅಭಿಷಿಕ್ತವಾಗಿ
ಪರಮಾತ್ಮ ಶರೀರದಲ್ಲಿದ್ದು ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗವನ್ನು ಪ್ರೇರಣೆ ಮಾಡ್ತಾನೆ. ಈ ರೀತಿಯಾಗಿ ಅವನನ್ನು ಹಾಕಿ ಮತ್ತೆ ಪ್ರಾಣಾಯಾಮ ಮಾಡಬೇಕು. ಆನಂತರ ಭೂಸ್ವಾಹ ಅಂಗುಷ್ಟಕಾಭ್ಯಾನ ಭೂಸ್ವಾಹ ಅಂತೇಳಿ ಮತ್ತೆ ಪುನಃ ಕರನ್ಯಾಸ ತತ್ವನ್ಯಾಸಗಳನ್ನು ಮಾಡಿಕೊಳ್ಬೇಕು. ಆಮೇಲೆ ತಲೆ ಮೇಲೆ ಕೈಯನ್ನಿಟ್ಟುಕೊಂಡು ಅಲ್ಲಿ ಕೇಶವನನ್ನು ಸ್ಮರಣೆ ಮಾಡಬೇಕು. ನಾರಾಯಣಂ ಶಿಖಾಯಾಂಚ, ನಾರಾಯಣ ರೂಪಿಯಾದಂಥ ಪರಮಾತ್ಮನನ್ನು ಶಿಖಾದಲ್ಲಿ, ನಾರಾಯಣನಿಗೂ ಕೃಷ್ಣನಿಗೂ ಏನು ಭೇದ ಇಲ್ಲ, ನಾರಾಯಣನಿಗೂ ನರಸಿಂಹಗೂ ಏನು ಭೇದ ಇಲ್ಲ, ನಾರಾಯಣನಿಗೂ ವಿಷ್ಣುವಿಗೂ ಏನು ಭೇದ ಇಲ್ಲ, ಆದರೆ ಉಳಿದ ದೇವತೆಗಳೇ ಭೇದ ಇದೆ. ಆನಂತರ ದಿಗ್ಬಂಧನವನ್ನು ಮಾಡಬೇಕು. ಮಂತ್ರಮೇ ತತ್ವಯೋಕ್ತವ್ಯಂ ಸರ್ವಂ ಪಾಪ ಉಪಶಾಂತಯೇ. ಇಷ್ಟೆಲ್ಲ ಪಾರಾಯಣ ಭಗವನ್ನಾಮಸ್ಮರಣೆಯನ್ನು ಮಾಡಿ ಪಾಪುರುಷ ವಿಸರ್ಜನೆಯನ್ನು ಮಾಡಿದರೆ ಆ ಬ್ರಾಹ್ಮಣ ಅತ್ಯಂತ ಪವಿತ್ರನಾಗ್ತಾನೆ. ಅಂಥವರ ದರ್ಶನವೂ ಕೂಡ ನಮಗೆ ಒಂದು ಪುಣ್ಯ ಅಂತ ತಿಳ್ಕೊಂಡು ಅನ್ಸ್ಕೊಳ್ತದೆ. ಭಕ್ತಿ ಮುಕ್ತಿಪ್ರದಂ ಋಣಾಂ ಸರ್ವರೋಗ ವಿನಾಶಕಂ. ಈ ಮಾಧವಸ್ತವರಾಜವನ್ನು ಭಕ್ತಿ ಪುರಸ್ಸರವಾಗಿ ಪಾರಾಯಣ ಮಾಡಿದರೆ ಇಲ್ಲಿಯೂ ಅನೇಕ ರೀತಿಯಾದಂಥ ಸುಖವನ್ನು ಕೊಡ್ತಾರೆ, ಮುಕ್ತಿಗೂ ಕರೆದುಕೊಂಡು ಹೋಗ್ತಾರೆ, ಶಾಶ್ವತವಾಗಿರ್ತಕ್ಕಂಥ ನಮ್ಮ ಸ್ಥಳದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಆನಂತರ ಆಮೇಲೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪಾಪ ವಿಸರ್ಜನೆ ಆದ ಮೇಲೆ ಋಷಿಕೇಶ ಜಗದ್ವ್ಯಾಪಿನ್, ಎಲೆ ಋಷಿಕೇಶ, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದೀಯಲ್ಲ, ನಾವು ಮಾಡ್ತಕ್ಕಂಥ ಪ್ರತಿಯೊಂದಕ್ಕೂ ನೀನು ಸಾಕ್ಷಿಯಾಗಿದ್ದಿ. ಅಷ್ಟೇ ಅಲ್ಲ, ಅಚ್ಯುತಾನಂತ ಗೋವಿಂದ ಪ್ರಣತಾರ್ತಿ ವಿನಾಶನ ದೇಹಿ ಮೇತ್ಯ ಮನಃಶುದ್ಧಿಂ ತ್ವನ್ನಾಮ ಸ್ಮರಣಾಧರೆ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ಅಥವಾ ಪ್ರಣತಾರ್ಥ ಸಿದ್ಧಿ ಪ್ರಣಾಶನ. ನಮಸ್ಕಾರ ಮಾಡಿದರೆ ಸಾಕು, ಅವರ ವಿಶೇಷವಾದ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಇಂಥ ಪರಮಾತ್ಮ ನನಗೆ ಈಗ ಭಗವಂತನ ಹೃದಯ ಮಂದಿರದಲ್ಲಿ ಪೂಜೆ ಮಾಡಬೇಕಾಗಿದೆ, ನನ್ನ ಶರೀರವನ್ನು ಶುದ್ಧಿಗೊಳಿಸು ಅಂತ ತಿಳ್ಕೊಂಡು ಅಂತೇಳಿ ಪೂರ್ಣಬೀಜದಿಂದ ಪಾರಾಯಣ ಜಪ ಮಾಡಬೇಕು. ಮರೆಯುವ ಕಾರಣವಿಲ್ಲ. ಆ ಪುರುಷನ ಧ್ಯಾನವನ್ನು ಮಾಡಬೇಕು. ಬ್ರಹ್ಮತ್ಯಾಸರಸ್ಕಿಂಚ ಮಂತ್ರದಿಂದ ನಾಭಿಗೆ ತಂದು ಷಟ್ಕೋಣ ಮಧ್ಯದಲ್ಲಿರ್ತಕ್ಕಂಥ ವಾಯುಬೀಜದಿಂದ ಅದನ್ನು ಒಣಗಿಸಬೇಕು. ಹೃದಯದಲ್ಲಿ ತ್ರಿಕೋಣ ಮಂಡಲದಲ್ಲಿರ್ತಕ್ಕಂಥಲ್ಲಿ ಅವನನ್ನು ಕರ್ಕೊಂಡು ಬರಬೇಕು. ಅಲ್ಲಿದ್ದ ಅಗ್ನಿಯಿಂದ ಅವನನ್ನು ಸುಟ್ಟಾಕಬೇಕು. ಆನಂತರ ಎಡ ಮೂಗಿನ ಹೊತ್ತಳೆಯಿಂದ ಆ ಎಲ್ಲ ಪಾಪುರುಷನ ಬುದ್ಧಿ ಹೊರಗೆ ಹೋಗಿದೆ ಅಂತೇಳಿ ತಿಳ್ಕೊಳ್ಬೇಕು. ತಿಳಿದುಕೊಂಡು ಆ ನಂತರ ವಿಶಿಷ್ಟ ರೀತಿಯಲ್ಲಿ ಪರಮಾತ್ಮನ ವಿಷಯ ಪಾಪುರುಷ ಆದ ಮೇಲೆ ತತ್ವನ್ಯಾಸ ಮಾತ್ರಕಾನ್ಯಾಸ, ಅದನ್ನು ಪ್ರತ್ಯೇಕವಾದ ಪ್ರವಚನದಲ್ಲಿ ನಾನು ಹೇಳ್ತೇನೆ. ತತ್ವನ್ಯಾಸ ಅಂತ ತಿಳ್ಕೊಂಡಂತಂದರೆ ಪೃಥ್ವಿಯ 24 ತತ್ವಗಳನ್ನು ನಮ್ಮಲ್ಲಿ ಶರೀರದಲ್ಲಿ ಇವೆ. ಆ 24 ತತ್ವಗಳಿಗೆ ಅಭಿಮಾನಿಯಾದ ದೇವತಾಂತರ್ಯಾಮಿಯಾದ ಶ್ರೀಹರಿಯ ಸ್ಮರಣೆಯಿಂದ ನಮ್ಮ ಶರೀರ ಪೂರ್ತಿ ಪವಿತ್ರವಾಗ್ತದೆ. ಸ್ನಾನದಿಂದ ಪವಿತ್ರವಾಗುವುದು ಒಂದು ರೀತಿ, ಪಾಪ ಪುರುಷ ವಿಸರ್ಜನದಿಂದ ನಾವು ಪೂರ್ತಿ ಪವಿತ್ರವಾಗ್ತೇವೆ. ಅದರ ಜೊತೆಯಲ್ಲಿ ಪರಮಾತ್ಮನನ್ನು ನಾವು ನೆನೆಸಿದರೆ ಆಗ
ಪರಮಾತ್ಮ ನಿಶ್ಚಿತವಾಗಿ ನಮಗೆ ದೇಹ ಶುದ್ಧಿಯನ್ನು ಕೊಡ್ತಾನೆ. ಬರೀ ಅಲ್ಲ, ಮನಃಶುದ್ಧಿಯನ್ನು ಕೂಡ ಕೊಡ್ತಾನೆ. ಬುಕ್ ಅಚ್ಯುತಾನಂತ ಗೋವಿಂದ ಪ್ರಣತಾರ್ತಿ ವಿನಾಶನ ದೇಹಿ ಮೇದ್ಯ ಮನಃಶುದ್ಧಿಂ ತ್ವನ್ನಾಮ ಸ್ಮರಣಾಧರೆ. ಮನಃಶುದ್ಧಿಯನ್ನು ಕೊಡು ಅಂತ ಕೇಳ್ಕೊಳ್ಬೇಕು. ಋಷಿಕೇಶ ಜಗದ್ವ್ಯಾಪ್ತನಾದ ಋಷಿಕೇಶ ನಾಮಕನಾದ ಶ್ರೀಹರಿಯೇ, ಎಲ್ಲರಿಗೂ ನೀನು ಸಾಕ್ಷಿಯಾಗಿದ್ದಿ. ಇಂದ್ರಿಯಾಣಿ ಅನುಕೂಲಾನಿ ಸದಾ ಧರ್ಮೇಶು ಮೇ ಕುರು. ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ನಮ್ಮ ಕಡೆಯಿಂದ ಧರ್ಮ ಕಾರ್ಯವನ್ನು ಮಾಡತ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳು. ಯಶ್ಚಕ್ಷುಗ ಸೂರ್ಯಗಶ್ಚ ಸೂರ್ಯಾವ್ಯಸೂರ್ಯ ಸೇವಿತಃ ದರ್ಶಯಸ್ವ ಮಹಾಬಾಹೋ ಸದಾ ಮೇ ಧರ್ಮ ಪದ್ಧತಿ. ಪರಮಾತ್ಮ ಕಣ್ಣಿನಲ್ಲಿದ್ದು ಕಣ್ಣಿನ ಅಭಿಮಾನಾದ ಸೂರ್ಯನಲ್ಲಿ ಸೂರ್ಯಾಂತರ್ಗತನಾಗಿದ್ದು ಸೂರ್ಯನಾಮಕನಾದ ಸೂರ್ಯ ಸೇವಿತನಾದ ಸವಿತನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನ ಪರಮಾನುಗ್ರಹವಾಗ್ತದೆ. ಯಶ್ಚಕ್ಷುಗ ಆಯಿತು, ದಿಗ್ರೂಪೀಚ ಶ್ರುತಿಸ್ತೋಯ. ಆ ನಂತರ ತತ್ವನ್ಯಾಸ ಅಂತಂದ್ರೇನು? ಇದೇ ರೀತಿಯಾಗಿರ್ತಕ್ಕಂಥ ಯಶ್ವರಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ. ಈಗ ಶ್ರೋತ್ರಾಂತರ್ಗತರಾದ ದಶ ದಿಕ್ಪಾಲಕರಾದ ಅಂತರ್ಗತನಾದ ಪರಮಾತ್ಮ, ನೀನು ವರ್ತಯಸ್ವ ಕಥಾಲಾಪೇ ಶ್ರೋತ್ರೇ ಮೇ ಶ್ರುತಿಬೋಧಿತ. ನನ್ನ ಕಿವಿ ಯಾವಾಗಲೂ ಭಗವಂತನ ಮಹಿಮೆಯನ್ನು ಕೇಳುವುದಕ್ಕೋಸ್ಕರವೇ ಆಸಕ್ತವಾಗಲಿ ಅಂತ ತಿಳ್ಕೊಳ್ಳುವಂತೆ ಪ್ರಾರ್ಥನೆ ಮಾಡಬೇಕು. ತತ್ವನಾಥ ಮಾತಕನ್ಯಾಸ ಅಂದರೆ ಆಯಾ ದೇವತೆಗಳನ್ನು ಅಲ್ಲಿಟ್ಟು ಕಣ್ಣಿನಲ್ಲಿರ್ತಕ್ಕಂಥ ಪರಮಾತ್ಮ ನನ್ನ ಇಂದ್ರಿಯಗಳು ಸಾಧನದಲ್ಲಿ ನಿರತವಾಗಲಿ. ಎರಡನೇ ಸಂದರ್ಭದಲ್ಲಿ ಪಾಪುರುಷರನ್ನು ಸಂಪೂರ್ಣವಾದಂಥ ವಿಸರ್ಜನ. ಅದು ಪರಮಾತ್ಮನ ಕಥಾಲಾಪಗಳನ್ನು ಶ್ರವಣ ಮಾಡೋದಕ್ಕೋಸ್ಕರ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ನಾಸತ್ಯರೂಪಿ ಭಗವಾನ್ ನಾಸಾಸ್ತೋರ್ಯಭ್ಯ. ಇನ್ನು ಮೂಗಿನಲ್ಲಿರ್ತಕ್ಕಂಥ ನಾಸತ್ಯರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಮತ್ತು ಅಶ್ವಿನಿ ದೇವತಾಂತರ್ಗತನಾದಂಥ ಶ್ರೀಹರಿ ಉತ್ತಮವಾದ ಗಂಧದ ಆಘ್ರಾಣವೇ ನನಗಾಗಲಿ ಅಂತ ತಿಳ್ಕೊಂಡಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದು ಕೂಡ ನನ್ನ ಮೂಗಿನಿಂದ ನಿನ್ನ ಪಾದಕಮಲದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರ್ತಕ್ಕಂತಹ ಆ ನನ್ನ ಹೃದಯ ಕಮಲ ನಿನ್ನ ಪಾದವನ್ನು ನನಗೆ ಸ್ಮರಣೆಯನ್ನು ಮಾಡಿಕೊಡಲಿ. ಜಿಹ್ವಾತ್ಮ ವರುಣಶ್ಚ ಮಾಧವನಂತ ಶಕ್ತಿ ದೃಕ. ಪರಮಾತ್ಮ ಅನಂತ ಶಕ್ತಿಯುಳ್ಳ ಶ್ರೀಹರಿಯೇ ಅನಂತ. ನಿನ್ನ ಅಭಿನ್ನನಾಗಿರ್ತಕ್ಕಂತಹ ನನಗೆ ವೇದ ಮತ್ತು ಇತ್ಯಾದಿಗಳಲ್ಲಿರ್ತಕ್ಕಂತಹ ಶಬ್ದಗಳು ನನ್ನ ಕಿವಿಗೆ ಬೀಳಲಿ ಕೇಳ್ಕೊಳ್ಬೇಕು. ಪರಮಾತ್ಮನ ನಿವೇದಿತವಾದಂಥ ಹೂವಿನ ಪರಿಮಳ ನನ್ನ ಮೂಗಿಗೆ ಸಿಗಲಿ ಅಂತ ತಿಳ್ಕೊಳ್ಕೊಳ್ಬೇಕು. ನಾಲಿಗೆಯಲ್ಲಿರ್ತಕ್ಕಂಥ ವರುಣ ಪರಮಾತ್ಮನ ಸ್ತೋತ್ರದಲ್ಲಿ ಅವನ ಮಹಿಮೆಯನ್ನು ಹೇಳ್ತಾ ಇರುವ ಆನಂದದಲ್ಲಿ ಆಸಕ್ತವನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ಬೇಕು. ಆ ನಂತರ ಪರಮಾತ್ಮನ ಸ್ತೋತ್ರಗಳು ಮಾಡುವುದರಲ್ಲಿ ಆಸಕ್ತವಾಗಲಿ ಅಂತ ಕೇಳ್ಕೊಳ್ಬೇಕು. ಪ್ರಾಣಾಪಾನಾತ್ಮಕೋ ವಿಷ್ಣು ತ್ವಕ್ಷಾತ್ಮ ಮಹಾಪ್ರಭು
ತ್ವಗೇಂದ್ರಿಯಾದಿಗಳಲ್ಲಿರ್ತಕ್ಕಂಥ ಪ್ರಾಣಾತ್ಮನಾಗಿರ್ತಕ್ಕಂಥ ಶ್ರೀಹರಿ ತ್ವಗೇಂದ್ರಿಯದಲ್ಲಿ ಪ್ರಶಾಮಾನಿ ಅಂತರ್ಗತನಾಗಿದ್ದುಕೊಂಡು ನನ್ನ ನಾಲಿಗೆಯೂ ಕೂಡ ಪರಮಾತ್ಮನ ಸ್ತೋತ್ರದಲ್ಲಿ ಪ್ರವೃತ್ತವಾಗಲಿ ಅಂತ ತಿಳ್ಕೊಂಡಂತೆ ಪ್ರಾರ್ಥನೆ ಮಾಡಬೇಕು ಅಂತಂದಿದ್ದ. ನಿನ್ನ ಸ್ಪರ್ಶದಿಂದಲೇ ನಮ್ಮ ಪಾಪಗಳು ಹೊರಟೋಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹೀಗಾಗಿ ತತ್ವನ್ಯಾಸದಲ್ಲಿ ಹೇಳಿದ ಮಂತ್ರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಆಯಾ ಸಂಪೂರ್ಣ ಶರೀರವನ್ನು ಶುದ್ಧಿಗೊಳಿಸಿಕೊಳ್ಬೇಕು. ಕಸ್ತನಾಖನಾಮ ಭಗವಾನ್ ಸರ್ವವ್ಯಾಪಿನ್ ಮಹಾವಿಭೋ ಯದಾಕಾಶಾತ್ ಪ್ರವೃತ್ತಂಚ ಪಾಪಂ ಪ್ರಥಮಯಾಚ್ಯುತ. ಆನಂತರ ಆಕಾಶದಲ್ಲಿರುವ ಪರಮಾತ್ಮ, ನೀನು ಸರ್ವವ್ಯಾಪಿಯಾಗಿದ್ದಿ, ನನ್ನ ಆಕಾಶ ತತ್ವದಲ್ಲಿ ಆಗ್ತಕ್ಕಂಥ ಎಲ್ಲ ಗಡಿಬಿಡಿಗಳನ್ನು ದೂರ ಮಾಡು, ಉದ್ಧರಿಸುವಂತ ಕೇಳ್ಕೊಳ್ತಾ ಇದ್ದ. ವಾಯುಗೋ ವಾಯುನಾಮತ್ವಂ ಮಾಧವ, ವಾಯುವಿನಲ್ಲಿ ನೀನು ಅಂತರ್ಗತನಾಗಿ ವಾಯುನಾಮಕನಾಗಿದ್ದೆ. ಇಂಥ ನೀನು ಸಂಪೂರ್ಣ ಜಗತ್ತನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ನಮ್ಮ ಶರೀರದ ಪಾಂಚಭೌತಿಕ ವಾಯುವಿನ ಎಲ್ಲ ದೋಷಗಳನ್ನು ದೂರ ಮಾಡಿ ಪರಮಾತ್ಮನಲ್ಲಿ ಮನಸ್ಸು ಆಸಕ್ತವಾಗುವಂತೆ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ತನ್ಮಾತ್ರಗಳ ಅಭಿಮಾನಿ ದೇವತೆಗಳು ಎಲ್ಲ ರೀತಿಯಿಂದಲೂ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತೇಳಿ ಕೇಳ್ಕೊಳ್ಬೇಕು. ತೇಜಸ್ಥಿತೋ ವನ್ಯನಾಮ, ಶರೀರದಲ್ಲಿ ನಾವು ಪಂಚಭೂತಗಳನ್ನು ಸ್ಮರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಗ್ನಿಯಲ್ಲಿ ಇರ್ತಕ್ಕಂಥ ವನ್ಯನಾಮಕನಾದ ಪರಮಾತ್ಮ, ಜಗತ್ತಿಗೆ ಬಿಸಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮ, ನೀನು ನಿನ್ನ ಪ್ರಕಾಶದಿಂದ ನಮ್ಮನ್ನು ಬೆಳಗು, ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡು, ಅಚ್ಯುತ ರೂಪದಿಂದ ನಮ್ಮ ಪಾಪಗಳನ್ನು ದೂರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದು ನಮ್ಮ ಶರೀರದಲ್ಲಿ ಅಪ್ತತ್ವ ಇದೆ. ಅಪ್ಸ್ಥಿತೋ ಭಗವಾನ್ ವಿಷ್ಣು, ನೀರಿನಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅಪ್ಪಂತೆ ಹೆಸರು. ಆ ನಂತರ ಅವನು ನಮಗೆ ಜೀವನಪ್ರದ. ಆ ವಾಯುದೇವರು ಇಲ್ದಿದ್ದಲ್ಲ ನಾವು ಜೀವಿತ ಇರಲಿಕ್ಕೆ ಆಗೋದಿಲ್ಲ. ಅದ್ಭುತ ಆಚ್ಯಕೃತಂ ಪಾಪಂ, ನೀರಿನಿಂದಾಗಿ ನಾನು ಮಾಡ್ತಕ್ಕಂಥ ಪಾಪಗಳು ಅಂತೇನಿವೆ ಆ ಎಲ್ಲ ಪಾಪಗಳನ್ನು ದೂರ ಮಾಡು. ಭೌತಿಕದಲ್ಲಿ ಪೃಥ್ವಿ, ಭೂಮೇರ್ಭೂತಾತ್ಕೃತಂ ಪಾಪಂ ಸಮಯ ಅಚ್ಯುತ ಮಾಧವ, ಭೂಮಿಯಲ್ಲಿರ್ತಕ್ಕಂಥ ಕೇಶವ, ಭೂಮಿಯಲ್ಲಿ ನಾನು ಮಾಡ್ತಕ್ಕಂಥ ಸಕಲ ಪಾಪಗಳನ್ನು ದೂರ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರ ನಂತರ ಮಹತ್ತತ್ವಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಜನಾರ್ದನ, ವಿಷ್ಣು ಜಗದ್ಧೇತುರ್ಜನಾರ್ದನ, ನಿಧಾನಂ ಕರ್ಮಣಾಂ ವಿಷ್ಣು ಶಮಯಾಚ್ಯುತ ಮಾಧವ, ನಾನು ಮಾಡ್ತಕ್ಕಂಥ ಕರ್ಮಗಳಿಂದ ನನಗೆ ಶಾಂತಿ ಸಿಗುವಂತೆ ಮಾಡು ಅಂತಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ಪಂಚಮಹಾಭೂತಗಳಲ್ಲಿ ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಲ್ಲಿ ಇರುವ ಪರಮಾತ್ಮನ ಸ್ತೋತ್ರವನ್ನು ಹೇಳ್ತಾ ಉಳಿದ ವಿಚಾರಗಳನ್ನು ಕೂಡ, ಇನ್ನೂ ಪಂಚ ತನ್ಮಾತ್ರಗಳು ನಮ್ಮ ಶರೀರದಲ್ಲಿವೆ, ಪಂಚ ಮಹಾಭೂತಗಳಿವೆ. ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಇಂದ್ರಿಯಗತ ರೂಪಗಳಿವೆ. 24 ತತ್ವಗಳಿಂದ ಯುಕ್ತವಾದಂಥ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮ ಎಲ್ಲ ತತ್ವಗಳಲ್ಲಿ ನೀನು ಸನ್ನಿಹಿತನಾಗು ಅಂತ ಕೇಳ್ಕೊಳ್ತಾ ಇದ್ದಾರೆ.
ನಾನು ಹೇಳ್ತಾ ಹೋದೆ, ನೀವು ಕೇಳ್ತಾ ಹೋದ್ರಿ. ಎಷ್ಟು ನೆನಪಿರ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ತೋತ್ರ ತೆಗೆದುಕೊಂಡು ಚಿಂತನೆ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ಚಿಂತನೆ ಇದ್ದಾಗ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡ್ತಾನೆ. ಇಲ್ಲಿಗೆ 50 ಶ್ಲೋಕ. 50 ಶ್ಲೋಕ ಇದು. ನಮಗೆ ಎಷ್ಟು ಈ ಸ್ತೋತ್ರ ಹೇಳಿದರೆ ಸಾಕು, ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಬಂದು ಹೋಯ್ತು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಪುರುಷ ವಿಸರ್ಜನ ಮಾಡಿ ಪರಮಾತ್ಮನಂದ ವರ್ಣಮಂತ್ರದಿಂದ ಶರೀರವನ್ನು ಪವಿತ್ರ ಮಾಡಿಕೊಂಡು ಆ ನಂತರ ಗಾಯತ್ರಿ ಇತ್ಯಾದಿ ಜಪಗಳಿಗೆ ಸಿದ್ಧನಾಗಿ, ಅದು ಮೊದಲು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ ಇತ್ಯಾದಿಗಳು 24 ತತ್ವಗಳಲ್ಲಿರುವ ಆ ಪರಮಾತ್ಮನ ಬಂದು ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಇಲ್ಲಿದೆ. ಮುಂದಿನ ಶ್ಲೋಕದ ವಿವರಣೆಯನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಿಮಗೆ ಇದರ ಅರ್ಥಸಹಿತ ಕಾಪಿ ಸಿಗುವ ವ್ಯವಸ್ಥೆ ನಾನು ಮಾಡ್ತೇನೆ. ಭಗವಂತ ಅನುಗ್ರಹ ಮಾಡಲಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯ